ಇಂಡಿಪೆಂಡೆನ್ಸ್ ವಿಶೇಷ ನನ್ನ ಕಡೆಯಿಂದ ಕೊಡ್ತಾ ಇದ್ದೀನಿ. ಈ ಪೆಟ್ರೋಲ್ ಬಂಕ್ ಟೆನಗಡಲ್ಲಿ ಎಲ್ಲರೂ ವಾಸವಾಗಿದ್ದೀವಿ ಈಗ ನಾವು ಕೆಲಸ ಮಾಡಿದ್ರೆ ಕಂಪ್ನಿ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. 20 ವರ್ಷದಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ದೇಶಕ್ಕೆ ಒಳ್ಳೇದಾಗಬೇಕಂತ ನನ್ನಿಂದ ಒಂದು ವಿನಂತಿ ಇದೆ ಅಷ್ಟೇ. ಒಳ್ಳೇದಿದೆ ಇಲ್ಲಪ್ಪ ದೇಶ ಇನ್ನ ಏನು ಆಗ್ಬೇಕು. ರೋಡ್ ದೊಡ್ಡದಾಗ್ತಾ ಇಲ್ಲ, ನಮಗೆ ರೋಡ್ ದೊಡ್ಡದಾಗ್ತಾ ಇಲ್ಲ. ಪಬ್ಲಿಕ್ ಇಲ್ಲಿ ಇವಾಗ ಏನಿದೆ ಅದು ಹೇಳ್ಬೇಕು. ರೋಡ್ ಆಮೇಲೆ ಹೇಳ್ತಾರೆ ಸುಗಂಧ ಸಿಕ್ಕಿ 70 ವರ್ಷ ಆಯ್ತು ಅಂತ. ನಮಗೆ ಅದ್ರ ಮೇಲೆ ನಂಬಿಕೆ ಇಲ್ಲ. ಈ ರೋಡ್ ಪರಿಸ್ಥಿತಿ ನೋಡಿದರೆ ಆ ಕಾಲನ ಬ್ರಿಟಿಷ್ ಕಾಲನ ಕರೆಕ್ಟ್ ಆಯಿತು. ಈ ಸರ್ಕಾರ ನನ್ನ ಮಕ್ಕಳು ಎಲ್ಲ ಅವರೇ ಲೂಟಿ ಹೊಡಿತಾರೆ. ಅದರಿಂದ ಜನರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಇಲ್ಲಿಂದ ಬಸ್ಸು ತುಂಬ ಕಷ್ಟ ಇದೆ ಜನರು. ಇಲ್ಲ ಸರ್, ನೀವು ಸರ್ಕಾರಕ್ಕೆ ಹೇಳ್ತಾ ಇದ್ದೀರಾ, ನೀವು ಎಲ್ಲ ಸೋಷಿಯಲ್ ಮೀಡಿಯಾನಲ್ಲಿ ಹಾಕಬೇಕು, ಏನಿದೆ ಎಲ್ಲ ಹಾಕಬೇಕು. ನೀವು ಏನು ಹೇಳಲ್ಲ, ಇವಾಗ ಹೇಳ್ತಾ ಇದ್ದೀರಾ ಸರ್ ನೀವು. ಸರ್ ಸೋಷಿಯಲ್ ವರ್ಗದಲ್ಲಿ ಹಾಕೋದಕ್ಕೆ ಏನಿಲ್ಲ ಸರ್. ಇಲ್ಲಿ ಜನದ ಪರಿಸ್ಥಿತಿ ಎಲ್ಲರಿಗೂ ಗೊತ್ತು, ಬೇರೊಬ್ಬರಿಗೂ ಗೊತ್ತು ಸರ್. ನಾವು ಹೇಳ್ಬೇಕಂತ ಏನಿಲ್ಲ ಸರ್. ಇಲ್ಲಿ ಯಾರು ಆಫೀಸರ್, ದೊಡ್ಡ ಆಫೀಸರ್ ಇಲ್ಲಿ ಬರಲ್ಲ. ಆಫೀಸರ್ ಬರ್ತಾರೆ, ರೋಲ್ಗಳು ತಗೊಳ್ತಾರೆ, ಸುಮ್ಮನೆ ಆಯ್ ಬಾಯಿ ಅಂತ ಹೋಗ್ತಾರೆ. ಅದರಿಂದ ಟಾಣಿ ರೋಡ್ ಹಾಳಾಗಿದೆ. ಟಾಣಿ ರೋಡ್ ಒಳ್ಳೇದು ಆಗ್ಬೇಕಂದ್ರೆ ಸರ್, ಒಳ್ಳೇದು ಆಗ್ಬೇಕಂದ್ರೆ ಕೆಲಸ ಆಗ್ತಾ ಇದೆ. ಚೇಂಜ್ ಆಗಬೇಕು, ಎಲ್ಲರೂ ಚೇಂಜ್ ಆಗ್ಬೇಕು ಸರ್. ಇನ್ನೊಂದು ಸಭೆ ಇನ್ನೊಂದು ಮಾತಾಡ್ತೀನಿ. ಈ ಅರ್ಧ ದಾರಿ ಶ್ರೀನಿವಾಸ ಮೂರ್ತಿದಂತೆ, ಅರ್ಧ ದಾರಿ ಜಾರ್ಜು ಅಂತೆ. ಯಾರು ಅವ್ರಿಗೆ ಹೇಳಿದ್ರೆ ಇವ್ರು ಕೇಳಲ್ಲ, ಅವ್ರಿಗೆ ಹೇಳಿದ್ರೆ ಅವ್ರು ಕೇಳಲ್ಲ. ಯಾರಿಗೆ ವರ್ಷ ಆಯಿತು. ಇವರು ನೋಡಿ ಎಷ್ಟು BP ಇವ್ರಿಗೆ ಇದೆ ನೋಡಿ. ಇನ್ನೊಂದು ಇಲ್ಲಿ ಸಿಗ್ತದೆ ಕರ್ಕೊಂಡು ಹೋಗ್ಬೇಕಂದ್ರೆ BP ಆಗ್ತಾ ಇದೆ. ಡೆಲಿವರಿ ಕೇಸ್ ಕರ್ಕೊಂಡು ಹೋಗಿದ್ರೆ ತೊಂದರೆ ಆಗ್ತಾ ಇದೆ, ಕಷ್ಟ ಇದೆ ಅಂತ ಹೇಳಿ. ಒಂದು ಆಟೋ ಅವರ ಬರ್ತಾ ಇಲ್ಲ. ಸಿಕ್ಕಿದೆ ಸುಗಂಧ ಹಾರ್ಟ್ ಪೇಷಂಟ್ ಆಟೋ ಅವರ ಸುತ್ತೋಗ್ಬಿಡ್ತಾನೆ. ಹಂಗೆ ರಿಟರ್ನ್ ಬ್ಯಾಕ್ ಹೋಗೋದಕ್ಕೆ ಡೆಲಿವರಿ ಆಗ್ಬಿಡ್ತದೆ. ಡೆಲಿವರಿ ಆಗ್ಬಿಟ್ಟಿದೆ ನೋಡಿ. ನೋಡಿ ಒಂದು ತೊಂದರೆ ಇದೆ ನೋಡಿ. ಹ್ಯಾಂಡಿಕ್ಯಾಪ್ ಇವ್ರಿಗೆ ನಡೆಯೋದಕ್ಕೆ ಕಷ್ಟ ಇದೆ ಸ್ವಲ್ಪ. ಇವ್ರಿಗೆ ಈ ರೋಡಲ್ಲಿ ಹೆಂಗೆ ಹೋಗ್ತಾರೆ ಹೇಳಿ, ನೀವೇ ಹೇಳಿ ಹೆಂಗೆ ಹೋಗ್ತಾರೆ? ಚೆನ್ನಾಗಿರೋರು ಹೋಗೋದಕ್ಕೆ ಆಗಲ್ಲ. ಏನಿದು ಪೇಷಂಟ್ ಹೇಳ್ಬೇಕು, ಹೇಳಿದ್ರೆ ಅರ್ಥ ಆಗ್ತದೆ. ಬಿಡಪ್ಪ, ಮಾಡೋಣ. ಆಯ್ತು, ಥ್ಯಾಂಕ್ ಯು.